ಕಾನೂನಲ್ಲಿ ಎಲ್ಲವೂ ನೆರವು ನೀಡಲಿಕ್ಕೆ ಅವಕಾಶ ಇದೆ. ಅವು ಕೇರಳದವ ಎಂಬ ರೀತಿಯಲ್ಲಿ ಅವನನ್ನು ಮತ್ತೊಂದು ರಾಜ್ಯದವ ಅಂತ ನಾವು ನೋಡುವ ಹಾಗೆ ಇಲ್ಲ. ಒಂದು ಆಧಾರ್ ಕಾರ್ಡ್ ನ ಮೂಲದಲ್ಲಿ ಆದ ಒಂದು ಇಲಾಖೆಯವರು ಅವನ ಮನೆಯವರನ್ನು ಟ್ರೇಸ್ ಮಾಡಿ ಹ್ಯಾಂಡ್ ಓವರ್ ಮಾಡೋ ಕೆಲಸ ಮಾಡಬೇಕು. ಪಾರ್ಶ್ವವಾಯುವಿನಿಂದ ಬಳಲುತ್ತಿರುವ ಕೇರಳ ಮೂಲದ ದಾಯಲ್ ಪೌಲ್ ಕಳೆದ 3 ತಿಂಗಳಿನಿಂದ ಜಿಲ್ಲಾಡಳಿತದ ನೆರವಿಗಾಗಿ ಕಾಯುತ್ತಿದ್ದಾರೆ. ಅವರ ಸ್ಥಿತಿಯನ್ನ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಎಂದು ಜುಲೈ 13ರ ಗುರುವಾರ ಉಡುಪಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಮಾಜ ಸೇವಕ ವಿಶು ಶೆಟ್ಟಿ ಅಂಬಲಪಾಡಿ ಆರೋಪಿಸಿದ್ದಾರೆ. ಹೆಬ್ರಿಯ ಡಾಕ್ಟರ್ ಭಾರ್ಗವಿ ಐತಾಳ್ ದಂಪತಿ ಮಾನವೀಯ ನೆಲೆಯಲ್ಲಿ ರೋಗಿಗೆ ಆಶ್ರಯ ನೀಡಿ ಉಚಿತವಾಗಿ ಆರೈಕೆ ಮಾಡುತ್ತಿದ್ದಾರೆ. ರೋಗಿಯನ್ನ ಅವರ ಕುಟುಂಬದವರೊಂದಿಗೆ ಸೇರಿಸಲು ಹಾಗೂ ಅಗತ್ಯ ನೆರವು ಒದಗಿಸಲು ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಎಂದು ವಿಶು ಶೆಟ್ಟಿ ಅಂಬಲಪಾಡಿ ಆಗ್ರಹಿಸಿದ್ದಾರೆ. ಪಾರ್ಶ್ವವಾಯು ಪೀಡಿತ ಕೇರಳ ಮೂಲದ ಅಸಹಾಯಕ ವ್ಯಕ್ತಿಯನ್ನು ನಾವು ಬೀದಿಪಾಲಾಗುವ ಸಂದರ್ಭದಲ್ಲಿ ಇಲಾಖೆ ಗಮನಿಸಿಕೊಂಡು ಅವರಿಗೆ ಒಂದು ಪುನರ್ವಸತಿ ಕಲ್ಪಿಸಬೇಕೆಂಬ ಉದ್ದೇಶದಿಂದ ಅವರನ್ನು ಆಂಬುಲೆನ್ಸ್ ಮುಖಾಂತರ ಪತ್ರಿಕಾ ಭವನಕ್ಕೆ ಕರ್ಕೊಂಡು ಬಂದು ಪತ್ರಿಕಾಗೋಷ್ಠಿ ಮಾಡಿದ್ದೆ. ಆದ್ರೆ ಈವರೆಗೂ ಕೂಡ ಯಾವುದೇ ಇಲಾಖೆ ಜಿಲ್ಲಾಡಳಿತ ಸ್ಪಂದನೆ ನೀಡಲಿಲ್ಲ. ಆ ಸಮಯದಲ್ಲಿ ನಾನು ಅವರನ್ನು ತಾತ್ಕಾಲಿಕವಾಗಿ ಆಸ್ಪತ್ರೆ ತಿಳಿಸುವಾಗ ಮಾಧ್ಯಮದಲ್ಲಿ ವಿಷಯವನ್ನು ನೋಡಿದ ರಾಘವೇಂದ್ರ ಆಸ್ಪತ್ರೆಯ ಡಾಕ್ಟರ್ ಭಾರ್ಗವಿ ಐತಾಳ್ ದಂಪತಿಗಳು ವಿಷಯ ನೀವು ಅಸಹಾಯಕರಿಗೆ ಅವರಿಗಿಂತ ಜಾಸ್ತಿ ನೀವು ನಿಮ್ಗೋಸ್ಕರವಾಗಿ ಅದನ್ನ ಅವರಿಗೆ ಒಂದು ತುರ್ತು ನಾನೊಂದು ರಕ್ಷಣೆ ಕೊಡ್ತೇನೆ ಅಂತ ಹೇಳಿದ್ರು. ಕಡೆಗೆ ಅಲ್ಲಿ ಹೋಗಿ ನಾನು ಅಡ್ಮಿಟ್ ಮಾಡಿದ್ದೀನಿ. ಈಗ 3 ತಿಂಗಳಾಯ್ತು ಅವರನ್ನು ಅಡ್ಮಿಟ್ ಮಾಡಿ. 3 ತಿಂಗಳಲ್ಲಿ ಕೂಡ ಈ ಯಾವುದೇ ಒಂದು ಇಲಾಖೆ ಆಗಲಿ ಸಂಬಂಧಪಟ್ಟ ಅಧಿಕಾರಿ ಆಗಲಿ ಆ ಬಗ್ಗೆ ಯಾವುದೇ ಒಂದು ವಿಷಯವನ್ನು ಕೇಳಿಲ್ಲ. ಈಗ ಅದ್ರ ನಿಜವಾಗಿ ತಿಂಗಳಿಗೆ ಅವ್ರಿಗೆ 30,000 ರೂಪಾಯಿ ಅವರ ಖರ್ಚು ಉಂಟು. ಈವರೆಗೆ 1 ರೂಪಾಯಿ ಸಹ ತಗೊಳ್ಳಿಲ್ಲ, ಮತ್ತೆ ಉಚಿತವಾಗಿ ಮಾಡಿದ್ದಾರೆ. ಈ 3 ತಿಂಗಳಲ್ಲಿ 1 ಲಕ್ಷ ರೂಪಾಯಿ ಖರ್ಚಾಗಿದೆ ಅವನನ್ನು ನೋಡಿದ್ದು. ಇದೀಗ ಆ ರೋಗಿ ನನ್ಗೆ ಮನೆಗೆ ಬಿಡಿ, ನಾನು ಊರಿಗೆ ಹೋಗ್ತೇನೆ, ಕೇರಳದಲ್ಲಿ ನನ್ನ ಮನೆ ಇದೆ, ನನ್ನ ಸಹೋದರ ಇದ್ದಾನೆ, ಹೆಂಡತಿ ಮಗ ಇದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಮಗನದ್ದು ನಂಬರ್ ಕೂಡ ನಾವು ಟ್ರೇಸ್ ಮಾಡ್ಬೋದು. ಮಗನಿಗೆ ಎಷ್ಟು ಯಾವ ಫೋನ್ ನಲ್ಲಿ ಫೋನ್ ಮಾಡಿದ್ರು ಕೂಡ ರಿಸೀವ್ ಮಾಡ್ತಾ ಇಲ್ಲ. ಈಗ ಅಟ್ಲೀಸ್ಟ್ ಒಂದು ಆಧಾರ್ ಕಾರ್ಡ್ ನ ಮೂಲದಲ್ಲಿ ಆದ ಒಂದು ಇಲಾಖೆಯವರು ಅವನ ಮನೆಯವರನ್ನು ಟ್ರೇಸ್ ಮಾಡಿ ಹ್ಯಾಂಡ್ ಓವರ್ ಮಾಡೋ ಕೆಲಸ ಮಾಡಬೇಕು. ಅದನ್ನು ಕೂಡ ಇವರಿಗೆ ಮಾಡಲಿಲ್ಲ. ನಿಜವಾಗಿ ಒಂದು ಸ್ಪಂದನೆ ನೀಡುವಂತ ಕೆಲಸ ಮಾಡಬೇಕು. ಭಾರತದ ಸಂವಿಧಾನದಲ್ಲಿ ಇಡೀ ಭಾರತದಲ್ಲಿರುವ ಪ್ರತಿಯೊಬ್ಬ ಪ್ರಜೆಗೂ ಬದುಕುವ ಹಕ್ಕಿ ಇದೆ, ಅವನಿಗೆ ರಕ್ಷಣೆ ಮಾಡಬೇಕು, ಕಾನೂನು ಕೊಡಬೇಕು ಎಂಬ ಉದ್ದೇಶ ಇದ್ರೂ ಕೂಡ ಇಲ್ಲಿ ಆತನ ಸಂವಿಧಾನದ ಬದುಕುವ ಹಕ್ಕನ್ನೇ ಕಿತ್ತುಕೊಂಡಾಗೆ ಆಗಿದೆ. ಯಾಕಂದ್ರೆ 1% ಕೂಡ ಅವರು ಸಪೋರ್ಟ್ ಮಾಡಲಿಲ್ಲ. ಇವತ್ತಿನ ದಿವಸದಲ್ಲಿ ಸಮಾಜದಲ್ಲಿ ಕಟ್ಟ ಕಡೆಯ ವ್ಯಕ್ತಿಗೆ ಜನಬಲ, ಹಣಬಲ ಮತ್ತು ಅಧಿಕಾರ ಬಲ ಇಲ್ಲದಿದ್ರೆ ಬದಲಿಗೆ ಸಾಧ್ಯ ಎಂದು ಹೇಳಬೇಕು ಕೂಡ ಒಂದು ಉದಾಹರಣೆ ಉಂಟು. ಕೆಲವು ವರ್ಷಗಳ ಹಿಂದೆ ಮಣಿಪಾಲದಲ್ಲಿ ಒಂದು ಬೀದಿ ನಾಯಿ ಚರಂಡಿಯಲ್ಲಿ ಸಿಕ್ಕಿ ಬಿದ್ದಾಗ ದೆಹಲಿ ಮೂಲದ ಒಂದು ಪ್ರಭಾವಿ ಮಹಿಳೆ ಮಣಿಪಾಲಕ್ಕೆ ಬಂದವರು ಒಂದು ಫೋನ್ ಮಾಡಿದಾಗ ನಗರಸಭೆಯಿಂದ ವಾಹನ 4 ಜನ ಆರೋಗ್ಯ ಅಧಿಕಾರಿ, ಪಶು ವೈದ್ಯಾಧಿಕಾರಿ ಎಲ್ಲ ಸ್ಥಳಕ್ಕೆ ಬಂದಿದ್ದಾರೆ. ಯಾಕಂದ್ರೆ ಆ ಒಂದು ಫೋನಿಗೆ ಒಂದು ಬೀದಿ ನಾಯಿ ಕೂಡ ಅಷ್ಟು ರಕ್ಷಣೆ ಕೊಡಬೇಕೆಂಬ ಕಾನೂನಿನಲ್ಲಿ ಇರುವಾಗ ಒಂದು ಮನುಷ್ಯನಿಗೆ ಕೊನೆ ಪಕ್ಷ ಗರಿಷ್ಠ ಸೌಕರ್ಯ ಬೇಡ, ಕನಿಷ್ಠ ಬದುಕುವಂತ ಒಂದು ಹಕ್ಕನ್ನು ಸಹ ಕೊಡದೆ ಒಂದು ದುರಂತಕ್ಕೆ ಈಡಾಗುವುದು ಸರಿಯ. ನಾನು ಜಿಲ್ಲಾಡಳಿತದಲ್ಲಿ ಸಂಬಂಧಪಟ್ಟ ಇಲಾಖೆಯಲ್ಲಿ ಪುನಃ ಮನವಿ ಮಾಡುವುದೇನೆಂದ್ರೆ ಅವನನ್ನು ಮನೆಗೆ ಹೋಗಬೇಕು ಹೇಳ್ತಾ ಇದ್ದಾನೆ. ಆಧಾರ್ ಕಾರ್ಡ್ ಇದೆ, ಒಂದು ಕಾನೂನು ಪ್ರಕ್ರಿಯೆ ನಡೆಸಿ ಅವನನ್ನು ಮನೆಗೆ ಬಿಡುವ ಕೆಲಸ ಮಾಡಿ ಅಂತ ನಾನು ಮಗದೊಮ್ಮೆ ಜಿಲ್ಲಾಡಳಿತದಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಇದು ಇನ್ನೂ ಕೂಡ ಮುಂದೆ ಹಾಕಬೇಡಿ. ಯಾಕಂದ್ರೆ ಒಂದು ಮಾನವೀಯ ಜಿಲ್ಲೆಯಲ್ಲಿ ನಮ್ಮ ಭಾರಗವಿ ದಂಪತಿಗಳು ನೀಡಿದ ನೆರವನ್ನು ನಾವು ದುರುಪಯೋಗ ಮಾಡಬಾರ್ದು. ಯಾಕಂದ್ರೆ ಒಬ್ರು ಹೆಲ್ಪ್ ಮಾಡ್ಲಿಕ್ಕೆ ಬಂದ ಕೂಡಲೇ ಅವರ ಹೆಗಲ ಮೇಲೆ ಹಾಕಿ ಬಿಡುದಲ್ಲ. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅವು ವಾಸವಾಯು ಆಗಿರುವುದರಿಂದ ಅದು ಅಂಗವಿಕಲ. ಕಾನೂನಲ್ಲಿ ಎಲ್ಲವೂ ನೆರವು ನೀಡಲಿಕ್ಕೆ ಅವಕಾಶ ಇದೆ. ಅವು ಕೇರಳದವ ಎಂಬ ರೀತಿಯಲ್ಲಿ ಅವನನ್ನು ಮತ್ತೊಂದು ರಾಜ್ಯದವ ಅಂತ ನಾವು ನೋಡುವ ಹಾಗೆ ಇಲ್ಲ. ಭಾರತದಲ್ಲಿ ಯಾವ ಊರಲ್ಲಿ ಬಂದರೂ ಕೂಡ ಅವ ಭಾರತದ ಒಂದು ಪ್ರಜೆ, ಅವನನ್ನು ಗೌರವಿಸಲೇಬೇಕು, ಅಸಹಾಯಕರಿಗೆ ಸಹಕಾರ ನೀಡಲೇಬೇಕು. ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ನಾನು ಪುನಃ ರಿಕ್ವೆಸ್ಟ್ ಮಾಡ್ತೇನೆ. ಯಾಕಂದ್ರೆ ಇವರು ಸ್ವಾತಂತ್ರ್ಯೋತ್ಸವದಲ್ಲಿ ದೊಡ್ಡ ಭಾಷಣ ಬಿಗಿದ್ದಾರೆ, ಧ್ವಜಾರೋಹಣ ಮಾಡಿ ಪ್ರತಿಯೊಬ್ಬನಿಗೆ ಬದುಕು ಹಕ್ಕಿದೆ, ಬದುಕಿಸ್ತೇವೆ, ಯಾರು ಕೂಡ ಹೆದರುವುದು ಎಲ್ಲ ರೀತಿ ಆಶ್ವಾಸನೆ ಕೊಡ್ತಾರೆ. ಆದ್ರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಯಾವುದೇ ರೀತಿಯ ಬದುಕುವ ಒಂದು ಹಕ್ಕು ಇವರು ನೀಡುವುದಿಲ್ಲ. ಸ್ಪಷ್ಟ ಉದಾಹರಣೆ ಇದು ಒಂದು.
ಯಾಕಂದ್ರೆ ಇಂತಹ ನೂರಾರು ತಂಡಗಳಿವೆ. ಇದು ಅದೆಷ್ಟೋ ಜನರು ತುರ್ತು ನೆರವು ಸಿಗದೆ ದುರಂತಕ್ಕೀಡಾಗಿ ಅಂಗವಿಕಲರಾದವರಿದ್ದಾರೆ, ಮನೋರೋಗ ತುತ್ತಾದವರಿದ್ದಾರೆ, ಮೃತಪಟ್ಟವರಿದ್ದಾರೆ. ಇಂತಹ ಸನ್ನಿವೇಶದ ಬಗ್ಗೆ ಖಂಡಿತ ಸಂಬಂಧಪಟ್ಟ ಅಧಿಕಾರಿಗಳು, ನಮ್ಮ ಜನನಾಯಕರು ಸ್ವಲ್ಪ ಗಮನ ಹರಿಸಬೇಕು. ಈ ವಿಷಯದಲ್ಲಿ ಇನ್ನು ಮುಂದಿನ ದಿನಗಳಲ್ಲಾದರೂ ಅವನನ್ನು ಕೇರಳಕ್ಕೆ ಬಿಡುವಂತದ್ದು ಅಥವಾ ಅವನಿಗೆ ಬೇರೆ ಆಶ್ರಯವ ಅದು ಏನು ತೀರ್ಮಾನದ ಬಳಕೆ ನಿಮಗೆ ಬಿಟ್ಟದ್ದು. ಯಾಕಂದ್ರೆ ತುರ್ತು ಸಹಾಯ ಮಾಡಿದವರ ಮೇಲೆ ಪುನಃ ಅವನನ್ನು ಅಲ್ಲೇ ಬಿಟ್ಟು ಬರೋದು ಸರಿಯಲ್ಲ. ಅದಕ್ಕಾಗಿ ನಾವು ಪತ್ರಿಕಾಗೋಷ್ಠಿ ಮಾಡಿ ಇಲಾಖಾಧಿಕಾರಿಗಳ ಮತ್ತು ಜಿಲ್ಲಾಡಳಿತದ ಗಮನಕ್ಕೆ ತರ್ತಾ ಇದ್ದೇವೆ.